ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶುರು ಮಾಡಿ. ಖರ್ಚಿಗಾಗಿ ನಿರಂತರವಾಗಿ ಕಿತ್ತಾಟ. ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರನ್ನು ಇಳಿಸ್ಬೇಕು, ಮತ್ತೆ ಯಾರು ಆಗ್ಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಶುರುವಾಗಿ ಸುಮಾರು ದಿನ ಆಯ್ತು, ಆದ್ರೆ ಮುಂದೇನಾಯ್ತದೆ ಅನ್ನೋದೇ ಗೊತ್ತಿಲ್ಲ. ಇದು ಇನ್ನು ಫೈಟಿಂಗ್ಗೆ ಒಂದು ಅಂತಿಮವಾದಂತ ಒಂದು ಸರಿಯಾದಂತ ನಿರ್ಧಾರವನ್ನು ಕೈಗೊಳ್ಳೋದಿದೆ ಕಾಂಗ್ರೆಸ್ ಪಾರ್ಟಿ. ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಮತ್ತು ಸರ್ಕಾರ ಪತನ ಮುಖಾಂತರ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊತದೆ. ನಿಜಕ್ಕೂ ಪತನ ಆಯ್ತದೆ ಅಂತ ಹೇಳೋಣ. ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಮುಖ್ಯಮಂತ್ರಿಗಿರಿ ಸಿಗದೇ ಇದ್ರು ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರಿಂದ ಸರ್ಕಾರ ಅಸುಲಭ ಹೋಗುತ್ತೆ ಅಂತ ನಾನೇನು ಅನ್ಕೊಳ್ಳ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಅವ್ರ ಮನೆ ಹೆಂಗಿದೆ, ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷರು ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಅಗತ್ಯ ಇದೆಯಾ? ಏನು ಅಗತ್ಯ ಇದೆಯಾ ಹೇಳಿ? ಅವ್ರು ಯಾಕೆ ಹೇಳಿಕೆ ಕೊಡ್ಬೇಕು? ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು. ಬಿಜೆಪಿ ಅವರು ಅವ್ರ ಮನೆ ಸರಿ ಮಾಡ್ಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬೋದಪ್ಪ. ಇದು ಕರೆಕ್ಟ್ ಅದು ಉತ್ತರ ಕಂಡ್ಲೆ. ಮೊದಲು ಅವ್ರವ್ರ ಪಕ್ಷ ನೋಡ್ಕೊಳ್ಳಿ. ಆದ್ರೆ ಈ ಬರಮ್ಮು ಅದ್ರ ಪಕ್ಷದ ಕತೆ ಏನಂತಲ, ಈಗ ಸಿಎಂ ಕುರ್ಚಿ ಬಗ್ಗೆ ಏನ್ ಹೇಳ್ತದೆ ಅಂತಲ. ದಲಿತ ನಾಯಕರು ಸಿಎಂ ಆಗ್ಬೇಕು ಅಂತ ಇಲ್ಲ, ಆಗ್ಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ. ಪರಮೇಶ್ವರಿನ ಸೀನಿಯರಿಟಿಗೆ ದಲಿತ ಸಿಎಂ ಕೋಟನೆ ಬೇಕಾಗಿಲ್ಲ ಕಂಡ್ಲೆ, ಹಂಗೆ ಸಿಎಂ ಮಾಡ್ಬಿಡ್ಬೋದು. ಆದ್ರೆ ಮಾಡಿರ್ಬೇಕಲ್ಲಪ್ಪ. ಆಲ್ರೆಡಿ ಡಿ ಕೆ ಸತೀಶ್ ಕುಸ್ತಿಗೆ ನಿಂತವೆ. ಅದರಲ್ಲಿ ತಪ್ಪಿದ್ರೆ ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ, ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಅವರೊಬ್ಬ ಹಿರಿಯ ರಾಜಕಾರಣಿ, ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಅವ್ರಿಗೆಲ್ಲ ಕೂಡ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆಗಳಿದೆ. ಅದರಲ್ಲಿ ಹೇಳಿದ್ರೆ ತಪ್ಪೇನಿದೆ? ಯಾವಾಗ ಡಿ ಕೆ MLAಗಳನ್ನ ಕೂಡಿ ಹಾಕ್ಲಕ್ ನೋಡ್ತೋ, ಆಗಿಂದ ಸಿದ್ದಣ್ಣನ ಕಡೆವೆಲ್ಲ ದಲಿತ ಸಿಎಂ ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಶುರು ಮಾಡ್ಕೊಂಡಬೇಕನೆ. ಸಿದ್ದಣ್ಣ ಗ್ಯಾಪಲ್ಲಿ ಹೋಗಿ ಖರ್ಗೆನ ಮೀಟ್ ಮಾಡ್ಕೊಂಡ್ ಬಂದೈತೆ. ಹಂಗಾರೆ ಈ ಸರ್ಕಸ್ ಸದ್ಯಕ್ಕೆ ಮುಗಿಯೋದಿಲ್ಲ ಅಂತ ಆತಲ್ಲ ಓದಿಕೇತ. ಮೂಕನ ಸದ್ಯಕ್ಕೇನ್ ಮುಗಿಯಂಗ್ ಕಾಣ್ತಿಲ್ಲ. ಆದ್ರೆ ರಾಹುಲ್ ಬೇರೆ ಫಾರಿನ್ ಟ್ರಿಪ್ ಹೋಗೈತೆ, ಅದು ವಾಪಸ್ ಬರೋ ಗಂಟ ಇದೇನ್ ಬಗೆಹರಿದಿಲ್ಲ ಅನಿಸ್ತದೆ. ಇನ್ನ ಬಿಜೆಪಿಯವು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೊಂಟಬೇಕನೆ. ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದ್ರೆ ನಾವು ರಾಜ್ಯಪಾಲರ ಮೊರೆ ಹೋಗೇ ಹೋಗ್ತೀವಿ. ನೋಡ್ತೀರಿ ಇನ್ನೊಂದ್ 2-3 ದಿನ ಆಗಿಲ್ಲ ಅಂದ್ರೆ ರಾಜ್ಯಪಾಲರ ಮೊರೆಯನ್ನ ಹೋಗೇ ಹೋಗ್ತೀವಿ. ಒಳ್ಳೆ ಕೆಲಸ ಕಂಡ್ಲೆ. ಜನಗಳ ಪ್ರಾಬ್ಲಮ್ಮು ಕೇಳರಿಲ್ಲ, ಇವು ಕಿತ್ತಾಟ ಮಾಡ್ಕೊಂಡೆ ಕುಂತವಿ. ಇನ್ನ ಒಂದ್ ಮ್ಯಾಟ್ರ್ ಐತೆ ನೋಡ್ಲಣ. ಇಲ್ಲಿ ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದೀವಿ. ಇನ್ನೊಂದ್ಸತಿ ಹೇಳಿ. 50 ಕೋಟಿ ಒಬ್ಬೊಬ್ಬ MLAಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದೀವಿ. ಇದಿಲ್ಲ ಬಾಯಿಗೆ ಬಂದಂಗ್ ಲೆಕ್ಕಾಚಾರ ಹೇಳ್ತದೆ. ಸುಮ್ಕೆ ಏನೋ ಮಾತಾಡ್ಬೇಕು ಅಂತ ಬುಲ್ಡೆ ಬುಡ್ಕೆ ಅಂತ ತಿರ್ಗದ್ನೆ ರೂಢಿ ಮಾಡ್ಕೊಂಡವಲ್ಲ ಇವು. ತೆರೀಕಿ ಶಿವನಿ ಶಂಭುಲಿಂಗ. Oh